SSC GD ಕ್ವೆಶ್ಚನ್ ಪೇಪರ್ ಜನರಲ್ ನಾಲೆಜ್ ಕ್ವೆಶ್ಚನ್ಸ್ 21 ಫೆಬ್ರವರಿ 2024 ಒಂದನೇ ಶಿಫ್ಟು ಮತ್ತು 22 ಫೆಬ್ರವರಿ 2024 ಒಂದನೇ ಶಿಫ್ಟು ಈ ಎರಡು ಕ್ವೆಶ್ಚನ್ ಪೇಪರ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಒಂದನೆಯ ಪ್ರಶ್ನೆ, ಗಿಡ್ಡ ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ? ಒಂದನೇ ಆಪ್ಷನ್ ಪಂಜಾಬ್, ಎರಡನೇ ಆಪ್ಷನ್ ಅಸ್ಸಾಂ, ಮೂರನೇ ಆಪ್ಷನ್ ಪಶ್ಚಿಮ ಬಂಗಾಳ, ನಾಲ್ಕನೇ ಆಪ್ಷನ್ ಒಡಿಶಾ. ಸರಿ ಉತ್ತರ 1 ಪಂಜಾಬ್. ಎರಡನೇ ಪ್ರಶ್ನೆ, ಕೆಳಗಿನ ನೃತ್ಯಗಾರರಲ್ಲಿ ಯಾರು ಭರತನಾಟ್ಯ ನೃತ್ಯ ಪ್ರಕಾರದ ಪುನರುಜ್ಜೀವನಕ್ಕೆ ಹೆಸರುವಾಸಿಯಾಗಿದ್ದಾರೆ? ಒಂದನೇ ಆಪ್ಷನ್ ಮಲ್ಲಿಕಾ ಸಾರಾಭಾಯ್, ಎರಡನೇ ಆಪ್ಷನ್ ಯಾಮಿನಿ ಕೃಷ್ಣಮೂರ್ತಿ, ಮೂರನೇ ಆಪ್ಷನ್ ರುಕ್ಮಿಣಿ ದೇವಿ ಅರುಂಡೆಲ್, ನಾಲ್ಕನೇ ಆಪ್ಷನ್ ಅಲರ್ಮೇಲ್ ವಲ್ಲಿ. ಸರಿ ಉತ್ತರ 3 ರುಕ್ಮಿಣಿ ದೇವಿ ಅರುಂಡೆಲ್. ಮೂರನೆಯ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಮಹಿಳಾ ಸಾಕ್ಷರತೆಯಲ್ಲಿ ಕೇರಳದ ನಂತರ ಕೆಳಗಿನ ಯಾವ ರಾಜ್ಯವು 2ನೇ ಸ್ಥಾನದಲ್ಲಿದೆ? ಒಂದನೇ ಆಪ್ಷನ್ ಮಿಜೋರಾಂ, ಎರಡನೇ ಆಪ್ಷನ್ ತ್ರಿಪುರಾ, ಮೂರನೇ ಆಪ್ಷನ್ ಗೋವಾ, ನಾಲ್ಕನೇ ಆಪ್ಷನ್ ಮೇಘಾಲಯ. ಸರಿ ಉತ್ತರ 1 ಮಿಜೋರಾಂ. ನಾಲ್ಕನೆಯ ಪ್ರಶ್ನೆ, 10 ಲಕ್ಷದವರೆಗೆ ಸಾಲ ನೀಡುವ ಮುದ್ರಾ ಯೋಜನೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? ಒಂದನೇ ಆಪ್ಷನ್ 2017, ಎರಡನೇ ಆಪ್ಷನ್ 2015, ಮೂರನೇ ಆಪ್ಷನ್ 2014, ನಾಲ್ಕನೇ ಆಪ್ಷನ್ 2016. ಸರಿ ಉತ್ತರ 2 2015. ಐದನೆಯ ಪ್ರಶ್ನೆ, ಸಂಗೀತಗಾರ ಪಾಲ್ಸಾಟ್ ಮಣಿ ಅಯ್ಯರ್ ಈ ಕೆಳಗಿನ ಯಾವ ಸಂಗೀತ ವಾದ್ಯದೊಂದಿಗೆ ಸಂಬಂಧ ಹೊಂದಿದ್ದರು? ಒಂದನೇ ಆಪ್ಷನ್ ಸೆಹನಾಯಿ, ಎರಡನೇ ಆಪ್ಷನ್ ಸಿತಾರ್, ಮೂರನೇ ಆಪ್ಷನ್ ಮೃದಂಗಂ, ನಾಲ್ಕನೇ ಆಪ್ಷನ್ ಕೊಳಲು. ಸರಿ ಉತ್ತರ 3 ಮೃದಂಗಂ. ಆರನೆಯ ಪ್ರಶ್ನೆ, ರಣಜಿ ಟ್ರೋಫಿಯ ಚೊಚ್ಚಲು ಋತುವಿನಲ್ಲಿ ಸತತ 4 ಶತಕಗಳೊಂದಿಗೆ ವಿಶ್ವ ದಾಖಲೆ ನಿರ್ಮಿಸಿದವರು ಯಾರು? ಒಂದನೇ ಆಪ್ಷನ್ ಅನುಪಮ ಚೋಪ್ರಾ, ಎರಡನೇ ಆಪ್ಷನ್ ಇಂದು ವಿನೋದ್ ಚೋಪ್ರಾ, ಮೂರನೇ ಆಪ್ಷನ್ ಅಗ್ನಿ ಚೋಪ್ರಾ, ನಾಲ್ಕನೇ ಆಪ್ಷನ್ ರಿಮೋನ್ ಚೋಪ್ರಾ. ಸರಿ ಉತ್ತರ 3 ಅಗ್ನಿ ಚೋಪ್ರಾ. ಏಳನೇ ಪ್ರಶ್ನೆ, ಮ್ಯಾಗ್ನೆಟಿಕ್ ಫ್ಲೆಕ್ಸ್ ಸಾಂದ್ರತೆ SI ಮಾನವು ಡ್ಯಾಶ್ ಆಗಿದೆ? ಒಂದನೇ ಆಪ್ಷನ್ ಹೆನ್ರಿ, ಎರಡನೇ ಆಪ್ಷನ್ ಪರಾದ್, ಮೂರನೇ ಆಪ್ಷನ್ ಟೆಸ್ಲಾ, ನಾಲ್ಕನೇ ಆಪ್ಷನ್ ವೆಬರ್. ಸರಿ ಉತ್ತರ 3 ಟೆಸ್ಲಾ. ಎಂಟನೆಯ ಪ್ರಶ್ನೆ, ಪತ್ರ ಹರಿತು ಸೂರ್ಯನ ಬೆಳಕಿನ ಡ್ಯಾಶ್ ತರಂಗಗಳನ್ನು ಹೀರಿಕೊಳ್ಳುತ್ತದೆ? ಒಂದನೇ ಆಪ್ಷನ್ ಕೆಂಪು ಮತ್ತು ನೀಲಿ, ಎರಡನೇ ಆಪ್ಷನ್ ಹಸಿರು ಮತ್ತು ನೀಲಿ, ಮೂರನೇ ಆಪ್ಷನ್ ಹಸಿರು ಮತ್ತು ಕೆಂಪು, ನಾಲ್ಕನೇ ಆಪ್ಷನ್ ಮೇಲಿನವುದಲ್ಲಿ ಒಂದಕ್ಕಿಂತ ಹೆಚ್ಚು. ಸರಿ ಉತ್ತರ 1 ಕೆಂಪು ಮತ್ತು ನೀಲಿ. ಒಂಬತ್ತನೆಯ ಪ್ರಶ್ನೆ, 1992ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಅತ್ಯಂತ ಕಿರಿಯ ನೃತ್ಯ ದಂತಕಥೆ ಯಾರು? ಒಂದನೇ ಆಪ್ಷನ್ ಅನುರಾಧ ಪಾಂಡೆ, ಎರಡನೇ ಆಪ್ಷನ್ ಸೋನಾಲ್ ಮಾನ್ಸಿಂಗ್, ಮೂರನೇ ಆಪ್ಷನ್ ಉದಯ್ ಶಂಕರ್, ನಾಲ್ಕನೇ ಆಪ್ಷನ್ ಪಂಡಿತ್ ಬಿರ್ಜು ಮಹಾರಾಜ್. ಸರಿ ಉತ್ತರ 2 ಸೋನಾಲ್ ಮಾನ್ಸಿಂಗ್. 10ನೆಯ ಪ್ರಶ್ನೆ, ಕೆಳಗಿನ ಯಾವ ಸ್ಥಳದಲ್ಲಿ ಟಕ್ ಟುಕ್ ಹಬ್ಬವನ್ನು ಆಚರಿಸಲಾಗುತ್ತದೆ? ಒಂದನೇ ಆಪ್ಷನ್ ಅಸ್ಸಾಂ, ಎರಡನೇ ಆಪ್ಷನ್ ನಾಗಾಲ್ಯಾಂಡ್, ಮೂರನೇ ಆಪ್ಷನ್ ಲಡಾಖ್, ನಾಲ್ಕನೇ ಆಪ್ಷನ್ ತ್ರಿಪುರಾ. ಸರಿ ಉತ್ತರ 3 ಲಡಾಖ್. 11ನೆಯ ಪ್ರಶ್ನೆ, ರಾಜ್ಯನಾಮ ಎಂಬುದು ಡ್ಯಾಶ್ನ ಪರ್ಷಿಯನ್ ಅನುವಾದವಾಗಿದೆ? ಒಂದನೇ ಆಪ್ಷನ್ ಉಪನಿಷತ್, ಎರಡನೇ ಆಪ್ಷನ್ ರಾಮಾಯಣ, ಮೂರನೇ ಆಪ್ಷನ್ ಗೀತಾ, ನಾಲ್ಕನೇ ಆಪ್ಷನ್ ಮಹಾಭಾರತ್. ಸರಿ ಉತ್ತರ 4 ಮಹಾಭಾರತ್. 12ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 22ನೇ ವಿಧಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಶಿಕ್ಷಣದ ಹಕ್ಕು, ಎರಡನೇ ಆಪ್ಷನ್ ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ, ಮೂರನೇ ಆಪ್ಷನ್ ತಡೆಗಟ್ಟುವ ಬಂಧನ, ನಾಲ್ಕನೇ ಆಪ್ಷನ್ ಜೀವ ರಕ್ಷಣೆ. ಸರಿ ಉತ್ತರ 3 ತಡೆಗಟ್ಟುವ ಬಂಧನ. 13ನೇ ಪ್ರಶ್ನೆ, ಬೆಳ್ಳಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಅಮೂಲ್ಯ ಖನಿಜಗಳು, ಎರಡನೇ ಆಪ್ಷನ್ ಅಕ್ಕಿ, ಮೂರನೇ ಆಪ್ಷನ್ ಹತ್ತಿ, ನಾಲ್ಕನೇ ಆಪ್ಷನ್ ಮೊಟ್ಟೆ. ಸರಿ ಉತ್ತರ 4 ಮೊಟ್ಟೆ. 14ನೇ ಪ್ರಶ್ನೆ, ಆಲ್ಮಟ್ಟಿ ಅಣೆಕಟ್ಟನ್ನು ಡ್ಯಾಶ್ ನದಿಯ ಮೇಲೆ ನಿರ್ಮಿಸಲಾಗಿದೆ? ಒಂದನೇ ಆಪ್ಷನ್ ರವಿ, ಎರಡನೇ ಆಪ್ಷನ್ ಕಾವೇರಿ, ಮೂರನೇ ಆಪ್ಷನ್ ಕೃಷ್ಣ, ನಾಲ್ಕನೇ ಆಪ್ಷನ್ ಪೆರಿಯಾರ್. ಸರಿ ಉತ್ತರ 3 ಕೃಷ್ಣ. 15ನೇ ಪ್ರಶ್ನೆ, ಬಿಹಾರದ ರಾಜ್ಯಪಾಲರು ಯಾರು? ಒಂದನೇ ಆಪ್ಷನ್ ನಿತೀಶ್ ಕುಮಾರ್, ಎರಡನೇ ಆಪ್ಷನ್ ಸತ್ಯಪಾಲ್ ಮಲಿಕ್, ಮೂರನೇ ಆಪ್ಷನ್ ನವೀನ್ ಪಟ್ನಾಯಕ್, ನಾಲ್ಕನೇ ಆಪ್ಷನ್ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್. ಸರಿ ಉತ್ತರ 4 ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್.
16ನೇ ಪ್ರಶ್ನೆ, ಟೇಬಲ್ ಟೆನ್ನಿಸ್ ಆಡುವ ಮೇಲ್ಮೈ ಉದ್ದವು ಡ್ಯಾಶ್ ಆಗಿದೆ. 1ನೇ ಆಪ್ಷನ್ 2.74 ಮೀಟರ್, 2ನೇ ಆಪ್ಷನ್ 3.74 ಮೀಟರ್, 3ನೇ ಆಪ್ಷನ್ 4.74 ಮೀಟರ್, 4ನೇ ಆಪ್ಷನ್ 5.74 ಮೀಟರ್. ಸರಿ ಉತ್ತರ 1, 2.74 ಮೀಟರ್. 17ನೇ ಪ್ರಶ್ನೆ, ಶ್ರೀ ಗುರುನಾನಕ್ ದೇವ್ಜಿ ಅವರು ರಾಯ್ ಕಿ ತಲ್ವಾಂಡಿಯಲ್ಲಿ ಜನಿಸಿದರು. 1ನೇ ಆಪ್ಷನ್ 1539, 2ನೇ ಆಪ್ಷನ್ 1465, 3ನೇ ಆಪ್ಷನ್ 1456, 4ನೇ ಆಪ್ಷನ್ 1469. ಸರಿ ಉತ್ತರ 4, 1469. 18ನೇ ಪ್ರಶ್ನೆ, ಭಾರತದ ಸಂವಿಧಾನದ 148ನೇ ವಿಧಿಯು ಡ್ಯಾಶ್ ನೇಮಕಾತಿಯ ಕಡೆಗೆ ಮಾರ್ಗದರ್ಶನ ನೀಡುತ್ತದೆ. 1ನೇ ಆಪ್ಷನ್ ಹಣಕಾಸು ಆಯುಕ್ತರು, 2ನೇ ಆಪ್ಷನ್ ಭಾರತದ ಅಟಾರ್ನಿ ಜನರಲ್, 3ನೇ ಆಪ್ಷನ್ ಚುನಾವಣಾ ಆಯುಕ್ತರು, 4ನೇ ಆಪ್ಷನ್ ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್. ಸರಿ ಉತ್ತರ 4, ಭಾರತದ ಕಂಟ್ರೋಲರ್ ಮತ್ತು ಎಡಿಟರ್ ಜನರಲ್. 19ನೇ ಪ್ರಶ್ನೆ, ಸುಗ್ಗಿ ಭಾರತದ ಡ್ಯಾಶ್ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯವಾಗಿದೆ. 1ನೇ ಆಪ್ಷನ್ ಕರ್ನಾಟಕ, 2ನೇ ಆಪ್ಷನ್ ಛತ್ತೀಸ್ಗಢ, 3ನೇ ಆಪ್ಷನ್ ಪಂಜಾಬ್, 4ನೇ ಆಪ್ಷನ್ ಸಿಕ್ಕಿಂ. ಸರಿ ಉತ್ತರ 1, ಕರ್ನಾಟಕ. 20ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಭಾರತದಲ್ಲಿ ಕೃಷಿ ಕಾರ್ಮಿಕರ ಶೇಕಡಾವಾರು ಪಾಲು ಎಷ್ಟು? 1ನೇ ಆಪ್ಷನ್ 54.6%, 2ನೇ ಆಪ್ಷನ್ 64.6%, 3ನೇ ಆಪ್ಷನ್ 44.6%, 4ನೇ ಆಪ್ಷನ್ 55.6%. ಸರಿ ಉತ್ತರ 1, 54.6%. 21ನೇ ಪ್ರಶ್ನೆ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2024ರ ಜನವರಿಯಲ್ಲಿ ರಾಜ್ಯಸಭೆಗೆ ಯಾರನ್ನು ನಾಮನಿರ್ದೇಶನ ಮಾಡಿದ್ದಾರೆ? 1ನೇ ಆಪ್ಷನ್ ಉಷಾ ಉತ್ತುಪ್, 2ನೇ ಆಪ್ಷನ್ ಸಂತಲಾಂಗ್ ಸಿಂಗ್ ಸಿಂಧು, 3ನೇ ಆಪ್ಷನ್ ಅಮಿತಾಬ್ ಕಾಂತ್, 4ನೇ ಆಪ್ಷನ್ ಹರ್ಷವರ್ಧನ್ ಶೃಂಗ್ಲಾ. ಸರಿ ಉತ್ತರ 2, ಸಂತಲಾಂ ಸಿಂಗ್ ಸಿಂಧು. 22ನೇ ಪ್ರಶ್ನೆ, ಪಂಡಿತ್ ಭೀಮ್ಸೇನ್ ಜೋಶಿ ಯಾವ ಘರಾನಾದ ಅತ್ಯಂತ ಜನಪ್ರಿಯ ಕಲಾವಿದರಾದರು? 1ನೇ ಆಪ್ಷನ್ ಗ್ವಾಲಿಯರ್ ಘರಾನ, 2ನೇ ಆಪ್ಷನ್ ಮೇವಾಟಿ ಘರಾನ, 3ನೇ ಆಪ್ಷನ್ ಕಿರ್ನಾ ಘರಾನ, 4ನೇ ಆಪ್ಷನ್ ಗಟಿಯಾಲ್ ಘರಾನ. ಸರಿ ಉತ್ತರ 3, ಕಿರ್ನಾ ಘರಾನ. 23ನೇ ಪ್ರಶ್ನೆ, ಅಟಲ್ ಪಿಂಚಣಿ ಯೋಜನೆಯ ಚಂದಾದಾರರಿಗೆ ವಯಸ್ಸಿನ ಮಾನದಂಡ ಏನು? 1ನೇ ಆಪ್ಷನ್ 20ರಿಂದ 30 ವರ್ಷಗಳು, 2ನೇ ಆಪ್ಷನ್ 25ರಿಂದ 35 ವರ್ಷಗಳು, 3ನೇ ಆಪ್ಷನ್ 18ರಿಂದ 40 ವರ್ಷಗಳು, 4ನೇ ಆಪ್ಷನ್ 40ರಿಂದ 60 ವರ್ಷಗಳು. ಸರಿ ಉತ್ತರ 3, 18ರಿಂದ 40 ವರ್ಷಗಳು. 24ನೇ ಪ್ರಶ್ನೆ, ಭಾರತ ಸರ್ಕಾರ ಡ್ಯಾಶ್ ಅನ್ನು ಪರಿಶೀಲಿಸಲು ಪುಂಚಿ ಆಯೋಗವನ್ನು ಸ್ಥಾಪಿಸಲಾಯಿತು. 1ನೇ ಆಪ್ಷನ್ ವಿದೇಶಾಂಗ ನೀತಿ, 2ನೇ ಆಪ್ಷನ್ ಆರ್ಥಿಕತೆ, 3ನೇ ಆಪ್ಷನ್ ನ್ಯಾಯಾಂಗ, 4ನೇ ಆಪ್ಷನ್ ಕೇಂದ್ರ ರಾಜ್ಯ ಸಂಬಂಧಗಳು. ಸರಿ ಉತ್ತರ 4, ಕೇಂದ್ರ ರಾಜ್ಯಗಳ ಸಂಬಂಧಗಳು. 25ನೇ ಪ್ರಶ್ನೆ, ಭಾರತೀಯ ಯೋಜನೆಯಲ್ಲಿ ಯಾವ ಅವಧಿಯನ್ನು ಯೋಜನೆ ರಜೆ ಎಂದು ಕರೆಯಲಾಗುತ್ತದೆ? 1ನೇ ಆಪ್ಷನ್ 1966ರಿಂದ 69ನೇ ಅವಧಿ, 2ನೇ ಆಪ್ಷನ್ 1978ರಿಂದ 80ರ ಅವಧಿ, 3ನೇ ಆಪ್ಷನ್ 1990ರಿಂದ 92ನೇ ಅವಧಿ, 4ನೇ ಆಪ್ಷನ್ ಮೇಲಿನ ಯಾವುದೂ ಅಲ್ಲ. ಸರಿ ಉತ್ತರ 1, 1966ರಿಂದ 69ನೇ ಅವಧಿ. 26ನೇ ಪ್ರಶ್ನೆ, ರಾಷ್ಟ್ರೀಯ ಕ್ರೀಡಾಕೂಟ 2023ರ ಒಟ್ಟು ಪದಕಗಳ ಪಟ್ಟಿಯಲ್ಲಿ ಯಾವ ತಂಡವು 2ನೇ ಸ್ಥಾನದಲ್ಲಿ ಗಳಿಸಿತು? 1ನೇ ಆಪ್ಷನ್ ಹರಿಯಾಣ, 2ನೇ ಆಪ್ಷನ್ ಕೇರಳ, 3ನೇ ಆಪ್ಷನ್ ಮಧ್ಯಪ್ರದೇಶ್, 4ನೇ ಆಪ್ಷನ್ ಸೇವೆಗಳು. ಸರಿ ಉತ್ತರ 4, ಸೇವೆಗಳು. 27ನೇ ಪ್ರಶ್ನೆ, ಬುಡೌನ್ ಮಸೀದಿಯನ್ನು ನಿರ್ಮಿಸಿದವರು ಯಾರು? 1ನೇ ಆಪ್ಷನ್ ಮಹಮ್ಮದ್ ಗೋರಿ, 2ನೇ ಆಪ್ಷನ್ ಕುತುಬುದ್ದೀನ್ ಐಬಕ್, 3ನೇ ಆಪ್ಷನ್ ಇಲ್ಟುಮಿಶ್, 4ನೇ ಆಪ್ಷನ್ ಹುಮಾಯೂನ್. ಸರಿ ಉತ್ತರ 3, ಇಲ್ಟುಮಿಶ್. 28ನೇ ಪ್ರಶ್ನೆ, 1907ರಲ್ಲಿ ಕಾಂಗ್ರೆಸ್ಸಿನ ವಾರ್ಷಿಕ ಅಧಿವೇಶನವು ಇಲ್ಲಿ ನಡೆಯಿತು. 1ನೇ ಆಪ್ಷನ್ ತ್ರಿಪುರ, 2ನೇ ಆಪ್ಷನ್ ಸೂರತ್, 3ನೇ ಆಪ್ಷನ್ ಭೋಪಾಲ್, 4ನೇ ಆಪ್ಷನ್ ಅಹಮದಾಬಾದ್. ಸರಿ ಉತ್ತರ 2, ಸೂರತ್. 9ನೇ ಪ್ರಶ್ನೆ, ಭಾರತದ ಫೆಡರಲ್ ಗುಣಲಕ್ಷಣಗಳಿಗೆ ಸಂಬಂಧಿಸಿದ ನಿಬಂಧನೆಯ ಯಾವ ದೇಶಕ್ಕೆ ಸಂಬಂಧಿಸಿದೆ? 1ನೇ ಆಪ್ಷನ್ ಬ್ರಿಟನ್, 2ನೇ ಆಪ್ಷನ್ ಅಮೆರಿಕ ರಾಜ್ಯಗಳ ಒಕ್ಕೂಟ, 3ನೇ ಆಪ್ಷನ್ ಕೆನಡಾ, 4ನೇ ಆಪ್ಷನ್ ಜರ್ಮನಿ. ಸರಿ ಉತ್ತರ 3, ಕೆನಡಾ. 30ನೇ ಪ್ರಶ್ನೆ, 2011ರ ಭಾರತೀಯ ಜನಗಣತಿಯ ಪ್ರಕಾರ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡಾ ಎಷ್ಟು
ಸಿಖ್ಖರು 1ನೇ ಆಪ್ಷನ್ 0.4%, 2ನೇ ಆಪ್ಷನ್ 2.3%, 3ನೇ ಆಪ್ಷನ್ 1.7%, 4ನೇ ಆಪ್ಷನ್ 0.7%. ಸರಿ ಉತ್ತರ 3 1.7%. 31ನೇ ಪ್ರಶ್ನೆ, ಜನಪ್ರಿಯ ಮಣಿಪುರಿ ನೃತ್ಯಗಾರ ಗುರು ಬಿಪಿನ್ ಸಿಂಗ್ ಅವರಿಗೆ ಈ ಕೆಳಗಿನ ಯಾವ ಪ್ರಶಸ್ತಿಗಳನ್ನು ನೀಡಲಾಯಿತು? 1ನೇ ಆಪ್ಷನ್ ಸರಸ್ವತಿ ಸನ್ಮಾನ, 2ನೇ ಆಪ್ಷನ್ ಕಲಾಮಂಡಲಂ ಪುರಸ್ಕಾರ, 3ನೇ ಆಪ್ಷನ್ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, 4ನೇ ಆಪ್ಷನ್ ಪದ್ಮಶ್ರೀ. ಸರಿ ಉತ್ತರ 3 ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ. 32ನೇ ಪ್ರಶ್ನೆ, ಓಜೋನ್ ಸಾಂದ್ರತೆಯನ್ನು ಅಳೆಯಲು ಡ್ಯಾಶ್ ಅತ್ಯಂತ ಸಾಮಾನ್ಯವಾದ ಏಕಮಾನವಾಗಿದೆ? 1ನೇ ಆಪ್ಷನ್ ಚೈನ್, 2ನೇ ಆಪ್ಷನ್ ರಾಡ್, 3ನೇ ಆಪ್ಷನ್ ಶಾಸನ ಮೈಲ್, 4ನೇ ಆಪ್ಷನ್ ಡಬ್ಸನ್ ಘಟಕ. ಸರಿ ಉತ್ತರ 4 ಡಬ್ಸನ್ ಘಟಕ. 3ನೇ ಪ್ರಶ್ನೆ, ವಾಕರ್ ಕಪ್ ಡ್ಯಾಶ್ಗೆ ಸಂಬಂಧಿಸಿದೆ? 1ನೇ ಆಪ್ಷನ್ ಗಲ್ಫ್, 2ನೇ ಆಪ್ಷನ್ ಫುಟ್ಬಾಲ್, 3ನೇ ಆಪ್ಷನ್ ಬ್ಯಾಡ್ಮಿಂಟನ್, 4ನೇ ಆಪ್ಷನ್ ಟೆನ್ನಿಸ್. ಸರಿ ಉತ್ತರ 1 ಗಲ್ಫ್. 34ನೇ ಪ್ರಶ್ನೆ, ಲೈ ಹರೋಬಾ ಯಾವ ರಾಜ್ಯದ ಹಬ್ಬ? 1ನೇ ಆಪ್ಷನ್ ಉತ್ತರಾಖಂಡ್, 2ನೇ ಆಪ್ಷನ್ ಉತ್ತರ ಪ್ರದೇಶ್, 3ನೇ ಆಪ್ಷನ್ ಹಿಮಾಚಲ್ ಪ್ರದೇಶ್, 4ನೇ ಆಪ್ಷನ್ ಮಣಿಪುರ. ಸರಿ ಉತ್ತರ 4 ಮಣಿಪುರ. 35ನೇ ಪ್ರಶ್ನೆ, ಭಾರತದಲ್ಲಿ ಈ ಕೆಳಗಿನ ಮೊಘಲ್ ಆಡಳಿತಗಾರರಲ್ಲಿ ಯಾರು ಹೆಚ್ಚು ಕಾಲ ಆಳಿದರು? 1ನೇ ಆಪ್ಷನ್ ಶಹಜಾನ್, 2ನೇ ಆಪ್ಷನ್ ಜಹಾಂಗೀರ್, 3ನೇ ಆಪ್ಷನ್ ಅಕ್ಬರ್, 4ನೇ ಆಪ್ಷನ್ ಹುಮಾಯೂನ್. ಸರಿ ಉತ್ತರ 3 ಅಕ್ಬರ್. 6ನೇ ಪ್ರಶ್ನೆ, ಕೆಳಗಿನ ಯಾವ ನದಿಯು ಅರಬ್ಬಿ ಸಮುದ್ರಕ್ಕೆ ಸೇರುತ್ತದೆ? 1ನೇ ಆಪ್ಷನ್ ಗಂಗಾ, 2ನೇ ಆಪ್ಷನ್ ನರ್ಮದಾ, 3ನೇ ಆಪ್ಷನ್ ಗೋದಾವರಿ, 4ನೇ ಆಪ್ಷನ್ ಕಾವೇರಿ. ಸರಿ ಉತ್ತರ 2 ನರ್ಮದಾ.